ಕಿರುತೆರೆ ನಟನೊಬ್ಬನ ಮೇಲೆ ಲವ್ ಸೆಕ್ಸ್ और ದೋಖಾ ಆರೋಪ ಕೇಳಿಬಂದಿದೆ. ಸೀರಿಯಲ್ನಲ್ಲಿ ಹೀರೋ ಆಗಿ ಮಿಂಚಿದ್ದ ಈತನ ವಿರುದ್ಧ ಗರ್ಭಿಣಿ ಪತ್ನಿ ಮೇಲೆ ಹಲ್ಲೆ ಮತ್ತು ಮದುವೆ ನಂತರ ಮತ್ತೊಬ್ಬರ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಂತ ಆರೋಪ ಕೇಳಿಬಂದಿದೆ. ಹಾಗಿದ್ರೆ ಯಾರು ಆ ನಟ? ನೋಡಿದ್ರಲ್ಲ ಎಷ್ಟು ಸಿಂಪಲ್ ಮ್ಯಾರೇಜ್. ಹುಡುಗ ಹುಡುಗಿ ಪುರೋಹಿತರು. ಸಾಮಾನ್ಯವಾಗಿ ಈ ತರದ ಮದುವೆ ಲವ್ ಇಲ್ಲ ರನ್ನಿಂಗ್ ಮ್ಯಾರೇಜ್ಗಳಲ್ಲಿ ನೋಡ್ತೀವಿ. ಆದ್ರೆ ಫೇಮಸ್ ಸೀರಿಯಲ್ ಹೀರೋ ಇಷ್ಟು ಸಿಂಪಲ್ ಆಗಿ ಮದುವೆ ಆಗ್ತಿದ್ದಾನೆ ಅಂದ್ರೆ ಕಾರಣ ಇರ್ಲೇಬೇಕಲ್ವಾ? ಅದೇನಂತ ಹೇಳ್ತೀವಿ ಬನ್ನಿ. ಈ ಹಿಂದೆ ಕನ್ನಡದಲ್ಲಿ ನೇತ್ರಾವತಿ ಎಂಬ ಧಾರಾವಾಹಿಯಲ್ಲಿ ಹೀರೋ ಆಗಿ ನಟಿಸಿದ್ದ ಸನ್ನಿ ಮಹಿಪಾಲ್ ಧಾರಾವಾಹಿ ಪೂರ್ಣವಾದ ನಂತರ ಸಾಮಾಜಿಕ ಜಾಲತಾಣದ ಮೂಲಕ ಯುವತಿಯ ಪರಿಚಯ ಆಗಿದೆ. ಹೀಗೆ ಶುರುವಾದ ಸ್ನೇಹ ಅನಂತರ ಪ್ರೇಮದ ಸ್ವರೂಪ ಪಡೆದು ದೈಹಿಕ ಸಂಪರ್ಕವೂ ಬೆಳೆದಿದೆ. ಇದಕ್ಕೆ ಪುರಾವೆ ಎಂಬಂತೆ ಸದ್ಯ ಆ ಮಹಿಳೆ 2 ತಿಂಗಳ ಗರ್ಭಿಣಿಯಾಗಿದ್ರಂತೆ. ಬಳಿಕ ಮದುವೆಯಾಗಲು ಸನ್ನಿ ಖ್ಯಾತೆ ತೆಗೆದಿದ್ದಂತೆ. ಈ ವೇಳೆ ಯುವತಿ ಠಾಣೆ ಮೆಟ್ಟಿಲೇರಿದ್ರಂತೆ. ಈ ಟೈಮ್ನಲ್ಲಿ ಅಂದ್ರೆ ಜೂನ್ 15ರಂದು ಸನ್ನಿ ಮಹಿಪಾಲ್ ಜೊತೆಗೆ ಯುವತಿ ದೇವಸ್ಥಾನದಲ್ಲಿ ಮದುವೆ ಕೂಡ ಆಗಿದ್ದಾರೆ. ಆದ್ರೆ ಪೋಷಕರನ್ನ ಒಪ್ಪಿಸಿ ಬರ್ತೀನಿ ಅಂತ ತೆರಳಿದ್ದ ಸನ್ನಿ ಕೆಲ ದಿನದ ಹಿಂದೆ ಬೇರೆ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾನಂತೆ. ಅಲ್ಲಿ ಅವನು ಜೈಲ್ಗೆ ಹೋಗೋ ಭಯದಲ್ಲಿ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ. ಯಾರೂ ಅವ್ರಿಗೆ ಫೋರ್ಸ್ ಮಾಡಿರಲಿಲ್ಲ. ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳಿದೆ. ಅವನು ಇದು ಮಗು ತೆಗೆಸ್ಬಿಡು, ಹೊಸ್ದಾಗಿ ಲೈಫ್ ಶುರು ಮಾಡೋಣ ಅಂತಲೂ ಹೇಳ್ದ. ನನಗೆ ಈ ಮಗು ತೆಗ್ಸೋಕ್ಕೆ ಇಷ್ಟ ಇರಲಿಲ್ಲ. ಒಂದು ದಿನ ಇವನು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ, ನನ್ನ ಮದುವೆ ಆಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ. ನನಗೆ ಆಚೆಗಡೆಯಿಂದ ಗೊತ್ತಾಗಿದೆ. ಎಂಗೇಜ್ಮೆಂಟ್ ವಿಚಾರ ತಿಳಿದ ಮಹಿಪಾಲ್ ಪತ್ನಿ ಜುಲೈ 22ರಂದು ರಾತ್ರಿ ವಿಜ್ಞಾನ ನಗರದಲ್ಲಿರುವ ಮಹಿಪಾಲ್ ಮನೆಗೆ ಹೋಗಿದ್ರು. ಈ ವೇಳೆ ಗಲಾಟೆ ನಡೆದಿದ್ದು, ಪತ್ನಿ ಮೇಲೆ ಮನಬಂದಂತೆ ಹಲ್ಲೆ ಮಾಡಲಾಗಿದ್ದು, ಚಾಕುವಿನಿಂದ ತೋಳಿಗೆ ಇರಿದ ಆರೋಪ ಕೇಳಿಬಂದಿದೆ. ಗಲಾಟೆಯಲ್ಲಿ ಹೊಟ್ಟೆಗೆ ಏಟಾಗಿ ಗರ್ಭಪಾತ ಆಗಿದೆ ಅಂತ ಪತ್ನಿ ಕಣ್ಣೀರಿಟ್ಟಿದ್ದಾರೆ. ಇತ್ತ ಘಟನೆ ಬಳಿಕ ಸನ್ನಿ ಮಹಿಪಾಲ್ ಪತ್ನಿ 112ಕ್ಕೆ ಕರೆ ಮಾಡಿದ್ರಂತೆ. ಆದ್ರೆ ಈ ವೇಳೆ ಸ್ಥಳಕ್ಕೆ ಬಂದಿದ್ದ ಪೊಲೀಸರು ಗರ್ಭಪಾತದಿಂದಾಗಿ ಸನ್ನಿ ಮಹಿಪಾಲ್ ಪತ್ನಿಗೆ ರಕ್ತಸ್ರಾವವಾಗ್ತಾ ಇದ್ರು, ಮಹಿಳಾ ಸಿಬ್ಬಂದಿ ಇಲ್ಲ ಅಂತ ಅಮಾನವೀಯವಾಗಿ ನಡೆದುಕೊಂಡ್ರು ಅನ್ನೋ ಆರೋಪವು HAL ಪೊಲೀಸರ ವಿರುದ್ಧ ಕೇಳಿಬಂದಿದೆ. ಆದ್ರೆ ಈ ಕಥೆಯಲ್ಲಿ ಟ್ವಿಸ್ಟ್ ಏನಂದ್ರೆ, ಪತ್ನಿ ವಿರುದ್ಧ ಸನ್ನಿ ಮಹಿಪಾಲ್ HAL ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದಾರೆ. ಚಂದ್ರಶೇಖರ್, ಭರತ್ ಕೃಷ್ಣಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.